ಬೆಂಗಳೂರಿನಲ್ಲಿ ರಸ್ತೆ ದಾಟಬೇಕಾದ್ರೆ ಎಚ್ಚರ. ಬರೀ ಬೆಂಗಳೂರು ಅಷ್ಟೇ ಅಲ್ಲ, ಎಲ್ಲ ಕಡೆನೂ ರಸ್ತೆ ದಾಟಬೇಕಾದ್ರೆ ಎಚ್ಚರನೇ. ಎಡ ಮತ್ತು ಬಲ ನೋಡಿಕೊಂಡೇ ದಾಟಬೇಕು. ರಸ್ತೆ ದಾಟುವಾಗ ಬೈಕ್ ಡಿಕ್ಕಿ ಹೊಡೆದು ಯುವತಿ ಸಾವನ್ನಪ್ಪಿರೋದು. ಊಟಕ್ಕೆ ಹೋಗಲು ರಸ್ತೆ ದಾಟ್ತಾ ಇದ್ದಂಥ ಸಂದರ್ಭದಲ್ಲಿ ಅಪಘಾತ ಆಗಿದೆ. ರಾಜ್ಕುಮಾರ್ ರಸ್ತೆಯ HDFC ಬ್ಯಾಂಕ್ ಬಳಿ ಆಗಿರುವಂಥ ಘಟನೆ ಇದು. ಯೋಗೇಶ್ವರಿ 27 ವರ್ಷ ಸಾವನ್ನಪ್ಪಿರುವಂಥ ಯುವತಿ. ಪಾಪ ಗಂಭೀರ ಗಾಯಗೊಂಡಂಥ ಯುವತಿಯನ್ನ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಚಿಕಿತ್ಸೆ ಫಲಿಸಲಿಲ್ಲ. ಪಾಪ ಯುವತಿ ಯೋಗೇಶ್ವರಿ ಸಾವನ್ನಪ್ಪಿದ್ದಾರೆ. ಸವಾರನ ಪತ್ತೆಗೆ ಈಗ ರಾಜಾಜಿನಗರ ಪೊಲೀಸರು ಮುಂದಾಗಿದ್ದಾರೆ. ಪಾಪ ಏನು ಕಷ್ಟಪಡ್ತಾ ಇದ್ರು, ಯಾರು ನೋಡ್ಕೊಳ್ತಾ ಇದ್ರು, ಅವರ ಪರಿಸ್ಥಿತಿ ಏನಿತ್ತು, ಕುಟುಂಬದ ಪರಿಸ್ಥಿತಿ, ದುಡಿತಾ ಇದ್ರು ಒಬ್ಬರೇ, ಏನೇನೋ ಇರುತ್ತೆ ಅವ್ರ ಕುಟುಂಬದ ಪರಿಸ್ಥಿತಿಗಳು. ನೋಡಿ, ಇಬ್ಬರು ಗೆಳತಿಯರು ಆ ಕಡೆಯಿಂದ ಈ ಕಡೆ ರಸ್ತೆ ದಾಟಕ್ಕೆ ಬರ್ತಾ ಇರ್ತಾರೆ. ಓಕೆ, ಒಬ್ರು ಅಲ್ಲಿಗೆ ಬರ್ತಾ ಇರುವಂಥ ಬೈಕ್ ನೋಡ್ತಾರೆ, ಅವ್ರ ಪಾಡಿಗೆ ಅವ್ರು ನಿಂತು ಬಿಡ್ತಾರೆ. ಕೆಲವ್ರು ಮಾಡುವಂಥದ್ದು ತಪ್ಪು ಇದೆ. ನಾನೇನೋ ಓಡೋಗ್ಬಿಡ್ತೀನಿ, ರಸ್ತೆ ದಾಟಿಬಿಡ್ತೀನಿ ಅನ್ನುವಂಥ ಮೂರ್ಖತನವನ್ನು, ಕೆಲಸವನ್ನು ಬಹಳಷ್ಟು ಜನ ಮಾಡ್ತಾರೆ. ಆ ಕಡೆಯಿಂದ ಗಾಡಿ ಯಾವ ಸ್ಪೀಡಲ್ಲಿ ಬರ್ತಾ ಇರುತ್ತೆ ಅನ್ನುವಂಥದ್ದು ನಿಮ್ಗೆ ಅರಿವಿರೋದಿಲ್ಲ. ನಾನು ದಾಟ್ಬಿಡ್ಬೋದು ಅನ್ನುವಂಥ ಕ್ಯಾಲ್ಕುಲೇಷನ್ ಇಟ್ಕೊಳ್ತಿರ್ತೀರ. ನಿಮ್ಮ ಇಮ್ಯಾಜಿನೇಷನಿಗೆ ಅದು ರಾಂಗ್ ಆಗುತ್ತೆ. ಇಲ್ಲ ಆಗೋದು ಅದೇ. ಇಬ್ಬರು ಗೆಳತಿಯರು ಬರ್ತಾರೆ, ಒಬ್ಬರು ರೋಡಿನ ಸೆಂಟ್ರಲ್ಲಿ ನಿಂತ್ಕೊಳ್ತಾರೆ. ನೋಡಿ, ಎಲ್ಲವ್ರು ನಿಂತ್ಕೊಂಡ್ರು, ಇವಳು ಓಡಿ ಬಂದ್ಬಿಟ್ರು. ಹಂಗೆ ಓಡಿ ರಸ್ತೆ ದಾಟಕ್ಕೆ ಹೋಗಬೇಡಿ. ಇದೊಂದು ಭಾಳ ಕೆಟ್ಟ ಅಭ್ಯಾಸ ಇದೆ, ಭಾಳ ಜನಕ್ಕಿದೆ ಇದು. ಓಡಿ ದಾಟಿಬಿಡ್ತೇನೆ ಬಿಡು, ನಾನು ಓವರ್ ಸ್ಪೀಡು, ಏನು ನಾನು ಫುಲ್ಲು ರನ್ನಿಂಗ್ ರೇಸಲ್ಲಿ ಫಾಸ್ಟ್ ನಂಬರ್ 1 ಅನ್ನೋ ರೀತಿಯಲ್ಲಿ ಓಡ್ತಾರೆ. ನೋಡಿ, ಅಲ್ಲಿ ಓಡಕ್ಕೆ ಹೋದ್ರು ಗುದ್ದು. ಕಾರಣ ಬೈಕು ಸ್ಪೀಡಲ್ಲಿ ಇದ್ದಿದ್ದು. ಅವು ಅಷ್ಟೇ, ಸಿಟಿಯಲ್ಲಿ ಬೈಕ್ಗಳನ್ನು ಯಾವ ಸ್ಪೀಡಲ್ಲಿ ಓಡಿಸ್ಬೇಕು ಅನ್ನೋಂಥ ಕನಿಷ್ಠ ಜ್ಞಾನ ಇಲ್ಲದೆ ಓಡಿಸ್ತಾರೆ ಕೆಲವರಂತೂ. 70-80 ಕಿಲೋಮೀಟರ್ ಸ್ಪೀಡಲ್ಲಿ ಓಡಿಸ್ತಾರೆ ಸಿಟಿ ಒಳಗಡೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಏನು ಡೀಟೇಲ್ಸ್ ಸಿಗ್ತಾ ಇದೆ ಈ ಪ್ರಕರಣದ ಬಗ್ಗೆ ಈಗ? ಅರುಣ್, ನಿನ್ನೆ ಮಧ್ಯಾಹ್ನ ಬೆಂಗಳೂರಿನ ರಾಜಾಜಿನಗರ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯ ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿ ಈ ಒಂದು ಇನ್ಸಿಡೆಂಟ್ ನಡೆದಿರೋದು. 12 ಗಂಟೆ ವೇಳೆಗೆ 12:30 ಸುಮಾರು ಈ ಯುವತಿ ಯೋಗೇಶ್ವರಿ ಅಂತೇಳಿ 27 ವರ್ಷದ ಈಕೆ ಲಗ್ಗೆರೆಯ ಕೆಂಪೇಗೌಡ ನಗರದ ನಿವಾಸಿ. ಆಕೆ ಆ ರಾಜ್ಕುಮಾರ್ ರಸ್ತೆಯಲ್ಲಿ ಖಾಸಗಿ ಕಂಪನಿಯೊಂದರಲ್ಲಿ ಕೆಲಸವನ್ನು ಮಾಡ್ತಿರುತ್ತೆ. ಸ್ನೇಹಿತರ ಜೊತೆ ಆಕೆ ಕಾಫಿಗೋ ಊಟಕ್ಕೋ ಅಂತೇಳಿ ಹೊರಗಡೆ ಬಂದಿದೆ. ಒಂದು ಬದಿಯ ರಸ್ತೆ ಏನಿದೆ ಅದನ್ನು ದಾಟಿದ್ದಾರೆ. ಇನ್ನೊಂದು ಬದಿಯ ರಸ್ತೆಯನ್ನು ದಾಟಬೇಕು. ಆ ಸಂದರ್ಭದಲ್ಲಿ ಆಕೆಯ ಸ್ನೇಹಿತೆ ಇನ್ನೂ ಕೂಡ ಅಲ್ಲೇ ಇದ್ದಾರೆ. ಆದರೆ ಈಕೆ ಏಕಾಏಕಿ ರಸ್ತೆಯನ್ನು ಪಾಸ್ ಮಾಡುವ, ಅದನ್ನು ದಾಟುವ ಧಾವಂತದಲ್ಲಿ ಏಕಾಏಕಿ ಜೋರಾಗಿ ಓಡಿದೆ. ಆ ಸಂದರ್ಭದಲ್ಲಿ ಅತಿ ವೇಗವಾಗಿ ಬಂದಂತಹ ಈ ಬುಲೆಟ್ ವಾಹನ ಏನಿದೆ, ಬುಲೆಟ್ ವಾಹನ ಚಾಲಕ ಏಕಾಏಕಿ ಬಂದು ಯೋಗೇಶ್ವರಿಗೆ ಡಿಕ್ಕಿಯನ್ನು ಹೊಡೆದಿದ್ದಾನೆ. ಡಿಕ್ಕಿಯನ್ನು ಹೊಡೆದಂತಹ ರಭಸಕ್ಕೆ ಈಕೆ ಹಾರಿ ಬಿದ್ದಿದ್ದಾರೆ. ಆತನ ವೇಗ ಇದೆಯಲ್ಲ, ಅದು ಕೂಡ ಅತಿ ವೇಗವಾಗಿ ಆ ಬುಲೆಟನ್ನು ಓಡಿಸ್ಕೊಂಡು ಬಂದಿದ್ದಾನೆ. ಆತನಿಗೂ ಕೂಡ ಕಣ್ಣು ರಸ್ತೆ ಮೇಲೆ ಇತ್ತೋ ಇಲ್ವೋ ಗೊತ್ತಿಲ್ಲ. ಅತಿ ವೇಗವಾಗಿ ಬರುವಂತಹದ್ದೇನಿತ್ತು, ಆತ ಕೂಡ ಬಂದು ಏಕಾಏಕಿ ಆಕೆಗೆ ಡಿಕ್ಕಿಯನ್ನು ಹೊಡೆದಂತಹ ಪರಿಣಾಮ ಕೆಳಗೆ ಬಿದ್ದಿದ್ದಾಳೆ. ಆಕೆಯನ್ನು ತೆಗೆದುಕೊಂಡು ಹೋಗಿ ಸುಗುಣ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆಕೆ ಸಾವನ್ನಪ್ಪಿದ್ದಾಳೆ. ಸದ್ಯ ಆಕ್ಸಿಡೆಂಟ್ ಆದಂತಹ ಬಳಿಕ ಆ ಬುಲೆಟ್ ವಾಹನ ಚಾಲಕ ಏನಿದ್ದಾನೆ ಆತ ಎಸ್ಕೇಪ್ ಆಗಿದ್ದಾನೆ. ಈ ಸಂಬಂಧ ರಾಜಾಜಿನಗರ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅರುಣ್. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.